ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತೇನಪ್ಪ ಅಂದರೆ ನನ್ನ ಮಗನ ಸ್ಕೂಲ್ಗೆ ಅಂತ ಮಾಡೆಲ್ ಮಾಡ್ತಾ ಇರೋದು. ನಮಗೆ ಈ ಸಲ ಕೊಟ್ಟಿದ್ದು ಟೇಬಲ್ಸು 2 ಮತ್ತು 3. ಸೊ ಹಾಗಾಗಿ ನಾನು ಇಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕಾರ್ಡ್ಬೋರ್ಡ್ ಶೀಟು ಮತ್ತು 2 ಮಾರ್ಕರ್ ತೊಗೊಂಡಿದ್ದೆ, ಅಂದರೆ 2 ಕಲರ್ ತಂದಿದೆ, ಮತ್ತು 3 ಕಲರು ಮಿಂಚ್ ತಂದಿದೆ, ಮತ್ತು ಗ್ಲೋ, ಒಂದು ಯೆಲ್ಲೋ ಕಲರು ಡ್ರಾಯಿಂಗ್ ಶೀಟು, ಹಾಗೆ ಒಂದು ಥರ್ಮಾಕೋಲು ಮತ್ತು ಒಂದು ಸೆಲ್ಲೋ ಟೇಪ್ ತರಿಸಿದೆ. ಅಂದರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಲಾಸ್ಟಲ್ಲಿ ನನ್ನ ಮಗ ಮಾಡಿ ಮಮ್ಮಿ ಅಂತ ಹೇಳಿದಾಗ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದು 6:30ಇಂದ 7 ಗಂಟೆ, ಅಂದರೆ ಹಾಫ್ ಆನ್ ಅವರಲ್ಲಿ ಅರ್ಧ ಕೆಲಸ ಮುಗ್ದೇ ಹೋಗಿತ್ತು. ಅಂದರೆ ನಮಗೆ ಡೇಟ್ ಕೊಟ್ಟಿರೋದವರು 18ನೇ ತಾರೀಕು ಕೊಡಿ ಅಂತ, ಬಟ್ ರಾಖಿಯವರು ಇವತ್ತು ಮನೇಲೇ ಬೇಗನೆ ಬಂದಿದ್ರಲ್ಲ, ಸೊ ಅವರಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಮಾಡೋಣ ಅಂತ ಹೇಳಿ ನಾನು ಥರ್ಮಾಕೋಲ್ಗೆಲ್ಲ ನೀಟಾಗಿ 2 1 2 ಮತ್ತು 3 1 3ನ ಡಬಲ್ ಮಾರ್ಕರಲ್ಲಿ ಬರೆದು ಕೊಟ್ಟೆ. ರಾಖಿಯವರು ನೀಟಾಗಿ ಅದನ್ನು ಕಟ್ ಮಾಡಿಕೊಟ್ರು. ನಿಜವಾಗ್ಲೂ ಇದು ನೋಡೋದಕ್ಕೆ ಈಸಿ ಅಂತೆ ಅನಿಸುತ್ತೆ, ಬಟ್ ಇದನ್ನು ಮಾಡೋ ಅಷ್ಟರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದು ಥರ್ಮಾಕೋಲ್ ಒಂಚೂರು ಕಟ್ ಮಾಡೋದು ಒಂದು ಸ್ವಲ್ಪ ಇದಾದರೂ ಕೂಡ ನಾವು ಬರೆದಿರೋದೆಲ್ಲ ಫುಲ್ಲು ಕಟ್ ಆಗಿಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ನೀಟಾಗಿ ಕಟ್ ಮಾಡಬೇಕು. ಹಾಗೂ ಶೇಪ್ ವೈಸ್ ಕಟ್ ಮಾಡೋಣ ಅಂತ ನೋಡಿದ್ವಿ. ಶೇಪ್ ವೈಸ್ ಕಟ್ ಮಾಡೋಕೆ ಹೋದ್ರಂತೂ ಫುಲ್ ಥರ್ಮಾಕೋಲೇ ಹಾಳಾಗ್ತಾಯಿತ್ತು, ಅದು ನೀಟಾಗೂ ಕೂಡ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಸಿಂಪಲಾಗಿ ಮಾಡಿದ್ದೀವಿ. ನಾನು ಒಂದು ಸ್ವಲ್ಪ ಮಾಡಿದೆ, ನಾನು ಚಿಕ್ಕವನಲ್ವಾ, ಅದಕ್ಕೆ ನಮ್ಮ ಸಂಜನ ಹಚ್ತಾನೆ ಇಡೀ ಫ್ರೆಂಡ್ಸ್. ಹಾಗೆ ಒಂದೇ ಹಂಗೆ ಇರು ನಿಮಿಷ. ಇಲ್ಲಿ ನಾನು ಜಾಮೂನ್ ಬರೆಸಿದ್ದೀನಿ. ಅಂದರೆ ನಾವು ಟಿ ವಿ ನೋಡ್ತಾ ಇರೋದ್ರಿಂದ ಟಿ ವಿದೇ ವಾಯ್ಸ್ ರೆಕಾರ್ಡ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನ್ನ ಮಗ ಮಾತಾಡಿರೋದನ್ನೆಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ತುಂಬಾ ಟಾರ್ಚರ್ ಕೊಡ್ತಾಯಿದ್ದ ಅವನಂತೂ. ಬೇರೆ ಟೈಮ್ಗೆಲ್ಲ ಫೋನ್ ಕೊಟ್ಟರೆ ಸಾಕು ಸುಮ್ಮನೆ ಹೋಗಿ ಕೂತ್ಕೊಬಿಡ್ತಾನೆ, ಬಟ್ ಇವತ್ತಂತೂ ಫೋನು ನೋಡ್ತಾ ಇಲ್ಲ. ಅಟ್ಲೀಸ್ಟ್ ವೀಡಿಯೋ ಮಾಡಿಕೊಡಪ್ಪ ಅಂತ ಅಂದ್ಬಿಟ್ಟು ಅವನ ಕೈಲಿ ಫೋನ್ ಕೊಟ್ಟರು ಕೂಡ ನೋಡಿ ಅವನೇ ಯಾವ ಥರ ಕ್ಯಾಮ್ರಾನ ನಮಗೆ ಸೆಟ್ ಮಾಡಿಬಿಟ್ಟು ಅವನು ಕೂಡ ನಾನು ಮಾಡ್ತೀನಿ ಅಂತ ಕೊಟ್ಟಿದ್ದ. ಬಟ್ ಅದನ್ನಾದರೂ ಮಾಡ್ತಿದ್ನ, ಅದು ಮಾಡ್ತಿರ್ಲಿಲ್ಲ. ಅಂದರೆ ಗ್ಲೋ ಹಾಕ್ಕೊಟ್ರೆ ಮಿಂಚೆಲ್ಲ ಒಂದು ಕಲರ್ ಹಾಕು ಅಂತ ಕೊಟ್ಟರೆ 2 ಕಲರ್ ಮಿಕ್ಸ್ ಮಾಡಾಕೋದು, ಆಮೇಲೆ ಏನಾದ್ರು ಕಿತ್ತೋಗೋದು, ಇದೇ ಮಾಡ್ತಾಯಿದ್ದ. ಎಷ್ಟೇ ಸಾಫ್ಟಾಗಿ ಹೇಳ್ಕೊಟ್ರು ಅವನ ಕಿತಾಪತಿಗಳು ಅದೇ ಥರನೇ ಮಾಡ್ತಾಯಿದ್ದ. ಆಮೇಲೆ ಬೈದು ಕಳಿಸ್ದೆ, ಅದಕ್ಕೆ ವೀಡಿಯೋನು ಮಾಡಲ್ಲ ಅಂತ ಹೇಳಿ ಅವನೇ ಕ್ಯಾಮ್ರಾನ ಸೆಟ್ ಮಾಡಿಬಿಟ್ಟು ಅವ್ರ ತಾತನ ಹತ್ರ ಹೋಗಿ ಕೂತ್ಕೊಂಡ. ಸಂಜು ಇರೋ ತನಕ ಸ್ವಲ್ಪ ನನಗೂ ಕೆಲಸ ರಿಲೀಫ್ ಆಯಿತು, ಏಕೆಂದರೆ ರಾಖಿಯವ್ರಿಗೆ ಯಾವುದೋ ಕಾಲ್ ಬಂತು ಅಂತ ಹೇಳಿ ಅವರು ಹೊರಗಡೆ ಹೋದರು. ನೀನು ಮಾಡ್ತಾಯಿರಮ್ಮ, ನಾನು ಬಂದು ಹೆಲ್ಪ್ ಮಾಡಿಕೊಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡು ಅಂತ. ಬಟ್ ಈ ಟೈಮಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ ನನ್ನ ಕೈಲಿ. ಇನ್ನು ಫಿನಿಶಿಂಗ್ ಮಾಡಿಬಿಡೋಣ, ಬೇಗ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಆವತ್ತೇ ಕೂತ್ಕೊಂಡು ಮಾಡಿಕೊಂಡೆ. ಅಂದರೆ ಆಲ್ಮೋಸ್ಟು ರಾಖಿಯವರು ಕಟ್ ಮಾಡಿಕೊಟ್ಟಿದ್ರಲ್ಲ, ನಾನು ಆಲ್ರೆಡಿ ಅವರಿದ್ದಾಗೇ ನಿಮಗೆಲ್ಲ ತೋರಿಸಿದ್ನಲ್ಲ, ಅಂಟಿಸ್ಕೊಂಡಿದ್ದೆ. ಇನ್ನೇನು ಬ್ಯಾಲೆನ್ಸ್ ಇತ್ತು ಅಂದರೆ ಮಿಂಚೊಂದು ಹಾಕಬೇಕಾಗಿತ್ತು. ಸೊ ಅದನ್ನು ನಾಳೆ ಅಥವಾ ನೈಟು ಊಟ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ. ಅತ್ತೆನೇ ಅಡುಗೆ ಎಲ್ಲ ಮಾಡಿಕೊಂಡ್ರು. ಸೊ ಹಾಗಾಗಿ ಸಂಜು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳ್ದ. ಸೊ ಸಂಜು ಸ್ವಲ್ಪ ಮೆಚುರಿಟಿ ಇರೋದ್ರಿಂದ ಅವನಿಗೂ ಸ್ವಲ್ಪ ಇವಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವನೇ ತುಂಬಾ ಹೆಲ್ಪ್ ಮಾಡಿಕೊಟ್ಟ. ನಾನು ಗ್ಲೋ ಹಾಕಿದ್ರೆ ಅವನು ಮಿಂಚ್ ಹಾಕೋದು, ಇಲ್ಲ ಅವನು ಗ್ಲೋ ಹಾಕ್ಕೊಟ್ರೆ ನಾನು ಮಿಂಚ್ ಹಾಕೋದು, ಹಾಗೆ ಮಾಡಿದ್ವಿ. ಇದು ನೋಡೋದಕ್ಕೆ ಮಾಡ್ಲು ನೀವು ಅನ್ಕೋಬೋದು ಇಷ್ಟು ಈಸಿಯಾಗಿ ಮಾಡೋದಕ್ಕೆ ಅಷ್ಟೊಂದೆಲ್ಲ ಆಯಿತಾ ಅಂತ. ಬಟ್ ಯಾವುದು ಈಸಿಯಾಗಿ ಮಾಡ್ಬೋದು ಅಂತ ಅನ್ಕೋತೀವಿ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು
ಮತ್ತು ಒಂದು 3-4 ಜನ ಇದ್ದರೆ ಅಷ್ಟೊಂದು ಗೊತ್ತೂ ಆಗೋಲ್ಲ. ಬಟ್ ನಾವಿಬ್ಬರೇ ಅಲ್ವಾ. ಅದು ಅಲ್ಲದೆ ನನಗೆ ಈ ಟೈಮಲ್ಲಂತೂ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಏಕೆಂದರೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಬ್ಯಾಕ್ ಪೇನು ತುಂಬಾ ಬರ್ತಾಯಿತ್ತು. ಬಟ್ ಮುಗಿಸೋಕ್ಕೋಸ್ಕರನೇ ಇವತ್ತು ಮುಗಿಸ್ಬಿಡೋಣ ದಿನೇ ಅಂದರೆ ದಿನೇ ಸುಮ್ಮನೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದೇ ದಿನ ಕೂತ್ಕೊಂಡು ಮಾಡಿಬಿಟ್ಟೆ. ಆಮೇಲೆ ಫೈನಲಿ ಆಯಿತು. ಗ್ಲೋ ಎಲ್ಲ ಹಾಕಿ ಆ್ಯಕ್ಚುಲಿ ನಾನು ಈ ಸಲ ಝೂ ಅಥವಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಈ ಥರ ಬೇರೆ ಥರ ತಗೊಂಡು ಮಾಡೋಣ ಥೀಮಲ್ಲಿ ಅಂತ ಅಂದ್ಕೊಂಡೆ. ಆದರೆ ಅವರೇ ಒಬ್ಬೊಬ್ರಿಗೆ ಅಂದರೆ ಪೇರೆಂಟ್ಸ್ಗಳಿಗೆ ಈ ಥರ ಮಾಡಬೇಕು ಅಂತ ಹೇಳಿ ಮೆಸೇಜ್ ಹಾಕಿದರು. ಸೊ ಲಾಸ್ಟ್ ಟೈಮು ನಮಗೆ ಪಾರ್ಟ್ಸ್ ಆಫ್ ದ ಬಾಡಿ ಕೊಟ್ಟಿದ್ದರು. ಈ ಸಲ ಬಂದು ಟೇಬಲ್ಸ್ ಕೊಟ್ಟಿದ್ದರು. ಆಮೇಲೆ ಅಂದ್ಕೊಂಡೆ ಈಗ ಅಂದರೆ ಈ ಟೈಮಲ್ಲಿ ಎಲ್ಪ್ ಮಾಡಿದರೆ ಮಾಡ್ಬೋದಲ್ವ. ನಾವು ಇನ್ನೂ ಕ್ರಿಯೇಟಿವಾಗಿ ಮಾಡ್ಬೋದಿತ್ತು. ಬಟ್ ರಾಖಿಯವರು ಡ್ರೈವಿಂಗ್ ಫೀಲ್ಡ್ ಆಗಿರೋದ್ರಿಂದ ಅವ್ರು ಯಾವಾಗ ಬರ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರ ಹೆಲ್ಪ್ ಇಲ್ಲದೇ ಮಾಡೋದು ನನಗೆ ತುಂಬಾ ಕಷ್ಟ. ಸೊ ಹಾಗಾಗಿ ಸದ್ಯಕ್ಕೆ ಈ ಟೈಮಲ್ಲಿ ಇಷ್ಟು ಸಾಕು ಅಂತ ಹೇಳಿ ಇಷ್ಟು ಮಾಡಿದ್ದೀನಿ. ನೋಡೋಣ ಮುಂದೆ ಇನ್ನು. ಫೈನಲಿ ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಇದನ್ನು ಮಾಡಲು ಕೊಟ್ಟಾದಮೇಲೆ ನಮಗೆ ಮತ್ತೆ ನಾವು ಪೇರೆಂಟ್ಸ್ ಎಲ್ಲ ಹೋಗಬೇಕು. ಆವಾಗ ಕಂಪ್ಲೀಟು ಯಾವ್ಯಾವ ಮಕ್ಕಳು ಯಾವ್ಯಾವ ಥರ ಮಾಡಿರ್ತಾರೆ ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಲಾಸ್ಟ್ ಟೈಮ್ದು ಕೂಡ ಹಾಕಿದ್ದೆ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಚೆಕ್ಔಟ್ ಮಾಡಿ. ನಿಮಗೂ ಕೂಡ ಮುಂದೆ ಅಂದರೆ ಮಕ್ಕಳು ಪ್ರಾಜೆಕ್ಟ್ಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ಏಕೆಂದರೆ ಇನ್ನು ನಮಗೆಲ್ಲ ಈ ಥರ ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಿದ್ದು 7th 6th ಆ ಟೈಮಲ್ಲಿ ಕೊಡ್ತಾಯಿದ್ರು. ಬಟ್ ಇವಾಗ ಪ್ರಿ-KG LKG UKGಗೆ ಜಾಸ್ತಿ ಈ ಥರ ಮಾಡಲ್ಸ್ಗಳು ಕೊಡೋದು. ಬಟ್ ಈ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಅಂದರೆ ಅವ್ರು ಮಾಡಿದ್ರೇ ಅಲ್ಲಿಗೆ ಒಂದು ಸಾರ್ಥಕತೆ ಅಂತ ಇರೋದು. ಬಟ್ ಇದು ಪೇರೆಂಟ್ಸ್ ಮಾಡಿ ಕೊಟ್ಟು ಮಕ್ಕಳ ಕೈಲಿ ಹೇಳಿಸೋ ಅಂಥದ್ದು. ಬಟ್ ಆದ್ರೂ ಖುಷಿ ಆಗುತ್ತೆ. ಏನು ಮಾಡಿ ಒದ್ದಿರ್ತಾರೆ ನೋಡಿ ಫ್ರೆಂಡ್ಸ್, ನೋಡಿ ಆಬ್ರಕದಾಬ್ರಕ ಗಿಲಿಚು ಎತ್ತುತ್ತಾರೆ. ನ್ಯೂಸ್ ಪೇಪರ್ ಈಗ ನೋಡಿ ನಲ್ಲಿ ನೋಡಿ ನೈಟ್ ಎಲ್ಲ ಪ್ರಿಪೇರ್ ಆಗಿತ್ತು. ಅಂದರೆ ಏನು ಕಾರ್ಡ್ಬೋರ್ಡ್ ಶೀಟ್ ಕಾಣಿಸಿರಲಿಲ್ಲ ಮತ್ತು ಒಂದು ಫೋಟೋ ಒಂದು ಹಾಕಿರಲಿಲ್ಲ. ಸೊ ಇವಾಗ ಅವನನ್ನು ಸ್ಕೂಲಿಗೆ ಕಳಿಸಿ ಇದನ್ನು ರೆಡಿ ಮಾಡ್ಕೋತಾ ಇರೋದು. ಏಕೆಂದರೆ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಮತ್ತು ಹ್ಯಾಂಗ್ ಹಾಕೋಕ್ಕೋಸ್ಕರ ಒಂದು ಲೇಸ್ ಇತ್ತು ನನ್ನ ಹತ್ರ. ಸೊ ಅದನ್ನು ಕೂಡ ಹಾಕಿ ರೆಡಿ ಮಾಡಿದ್ದೀನಿ. ಫೈನಲ್ ಲುಕ್ಕು ನೀವು ನೋಡ್ಬೋದು. ಇವಾಗ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಹೇಗೆ ಗೊತ್ತು ಆ ರೀತಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೀಗೆ ನನ್ನ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಅವನ ಹತ್ರ ಹೇಳಿಸಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಲಾಸ್ಟು ಮಾಡಿದಾಗ್ಲೂ ನಾನು ಹಾಗೆ ಮಾಡಿದ್ದು. ಬಟ್ ಇದು ನಿನ್ನೆ ರಾಖಿಯವರು ಮನೆಯಲ್ಲೇ ಇದ್ದರು. ಸೊ ಹಾಗಾಗಿ ಬೇಗ ಕೊಟ್ಬಿಟ್ಟು ಬಂದುಬಿಡೋಣ ಅನ್ನೋದಕ್ಕೋಸ್ಕರ ನಾನು ಬೇಗನೆ ಮಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ನಿಜ ಹೇಳ್ತೀನಿ, ಈ ಥರ ಲಾಸ್ಟ್ ಫೈನಲ್ ಲುಕ್ಕು ಪಾಪ ಅವನು ಕೂಡ ನೋಡಿಲ್ಲ. ಅವ್ನು ಕ್ಲಾಸಲ್ಲಿದ್ದ, ಅವಾಗ ಹೋಗಿ ಸಬ್ಮಿಟ್ ಮಾಡಿ ಬಂದಿರೋದು. ನೋಡೋಣ, ಅಂದರೆ ಅವತ್ತೊಂದು ದಿನ ಹೋಗ್ತೀವಲ್ಲ ಆವಾಗ ಅವನ ಕೈಲೇ ಹೇಳಿಸ್ತೀನಿ ಅವ್ನ ಮಾಡೆಲ್ಲು ಮತ್ತು 2 1s 2 ಮತ್ತು 3 1s 3ನ ನೋಡಿ. ಫೈನಲಿ ಹೀಗೆ ಬಂದಿದೆ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.